ಕಳೆದ ಒಂದು ವಾರದಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದಂತಹ ವರುಣ ಮತ್ತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಹಾಗೆ ಮಲೆನಾಡು ಪ್ರದೇಶವಾದ ಚಿಕ್ಕಮಗಳೂರು ಮತ್ತು ಕೊಡಗು ಇಷ್ಟೂ ಕಡೆ ನಿನ್ನೆಯಿಂದ ಬಿಟ್ಟೂ ಬಿಡದೆ ಮಳೆ ಸುರಿತಾ ಇದೆ. ಹಲವಾರು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಜನ ಜಾಗರಣೆಯನ್ನು ಮಾಡಿದ್ದಾರೆ. ಸಿಡಿಲು ಬಡಿದು ಒಂದು 4 ಹಸುಗಳು ಮೃತಪಟ್ಟಿವೆ. ಹೀಗೆ ದುರಂತಗಳು ಒಂದೊಂದು ಕಡೆ ಒಂದೊಂದು ರೀತಿ ಆಗ್ತಾ ಇದೆ. ಸೊ ಜಿಲ್ಲಾವಾರು ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಮುಂಗಾರು ಅಬ್ಬರ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗೋಣ. ಉತ್ತರ ಕನ್ನಡದ ಕಾರವಾರದಲ್ಲಿ ಮುಂಗಾರು ಅಬ್ಬರ ಕೆಲವೇ ಗಂಟೆ ಸುರಿದ ಮಳೆಗೆ ಭಾರೀ ಅನಾಹುತವಾಗಿದೆ. ಕಾರವಾರ ನಗರದ ಜಿಲ್ಲಾಸ್ಪತ್ರೆಗೆ ಚರಂಡಿ ನೀರು ನುಗ್ಗಿದೆ. ಚರಂಡಿ ನೀರು ಹೋಗೋದಕ್ಕೆ ಜಾಗ ಇಲ್ಲ ಅಂದಾಗ ಇನ್ನೇನಾಗುತ್ತೆ? ರಾತ್ರಿ ಇಡೀ ನೀರಿನಲ್ಲೇ ಕಾಲ ಕಳೆದಿದ್ದಾರೆ ಪಾಪ ರೋಗಿಗಳು. ಬೆಳಿಗ್ಗೆ ಆಗ್ತಾ ಇದ್ದಂತೆ ನೀರು ಹೊರ ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮೊದಲೇ ಹೈಜೀನ್ ಮೇಂಟೈನ್ ಮಾಡಲ್ಲ. ಈಗೇನೋ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಈಗ ರೋಗಿಗಳನ್ನು ಮೇಲಿನ ಮಹಡಿಗೆ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ ಅಂತಕ್ಕಂಥ ಮಾಹಿತಿ. ಕಾರವಾರ ನಗರದಲ್ಲಿ ಮಳೆಯಿಂದಾಗಿ ಭಾರೀ ಅನಾಹುತ. ಇದು ನೀವು ಹಾಸ್ಪಿಟ್ಲ್ ದೃಶ್ಯ ನೋಡ್ತಾ ಇರೋದು. ನಿಮಗೆ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತಂದರೆ ನೀರೆಲ್ಲಿ ಹೋಗಬೇಕು? ಮೋರಿ ನೀರು. ಆ ಮೋರಿ ನೀರೆಲ್ಲ ನುಗ್ಗುತ್ತೆ. ಜೊತೆಗೆ ಇದು ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ತಗ್ಗು ಪ್ರದೇಶ ಅಂತಕ್ಕಂಥದ್ದೇ ಒಂದು ಶಾಪ. ಅದರಲ್ಲೂ ಗ್ರೌಂಡ್ ಫ್ಲೋರ್ಗೆ ಇನ್ನೂ ಶಾಪ. ಪಾಪ ರೋಗಿಗಳ ಸ್ಥಿತಿ ಏನಾಯ್ತೋ ಏನೋ ನನಗೆ ಗೊತ್ತಿಲ್ಲಪ್ಪ. ಯಾಕೆಂದರೆ ಈ ಚರಂಡಿ ನೀರು ಅಂತಂದರೆ ಹುಳ ಹುಪ್ಪಟೆ ಸೊಳ್ಳೆಗಳು ಇವೆಲ್ಲ ವಿಪರೀತವಾಗಿರ್ತವೆ. ಒಟ್ಟಿನಲ್ಲಿ ಆರೋಗ್ಯ ಕೈ ಕೊಡುತ್ತೆ. ರೋಗಿಗಳ ಗತಿ ಏನು? ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗಿತ್ತು. ಆಮೇಲೆ ಏನು 24 ಅವರ್ಸ್ ಮಳೆ ಬಂದಿರೋದೆಲ್ಲ ಕೆಲವೇ ಗಂಟೆಗಳು, 1 ಗಂಟೆ 2 ಗಂಟೆ ಅಷ್ಟೇ ಮಳೆ ಬಂದಿರೋದು. ಅಷ್ಟಕ್ಕೆ ಈ ಪರಿಸ್ಥಿತಿ. ಉತ್ತರ ಕನ್ನಡದ ಕಾರವಾರದಲ್ಲಿ ಈ ಪರಿಸ್ಥಿತಿ ಇದೆ. ಸದ್ಯಕ್ಕಂತೂ ಈಗ ರೋಗಿಗಳನ್ನು ಮೇಲ್ಮಹಡಿಗೆ ಶಿಫ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಜೊತೆಗೆ ನಾವು ಆಗಲೇ ಹೇಳ್ತಾ ಇದ್ವಿ, ಕಾರವಾರದ ಬಸ್ ಸ್ಟ್ಯಾಂಡ್ ಡಿಪೋ ಕಂಪ್ಲೀಟ್ ನೀರಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಜಿಲ್ಲಾಸ್ಪತ್ರೆಗೆ ಚರಂಡಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಕಾರವಾರದಲ್ಲಿ ಹೆರಿಗೆ ವಾರ್ಡ್ಗೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕೆಲ ಬಾಣಂತಿಯರು ಮೇಲಿನ ಮಹಡಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಆಸ್ಪತ್ರೆಯ ಸಿಬ್ಬಂದಿ ಮಾಡಿದ್ದಾರೆ. ಕಾರವಾರ ನಗರದಲ್ಲಿ ಕೆಲವು ಗಂಟೆಗಳ ಕಾಲ ಸುರಿದಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ದೊಡ್ಡ ಪ್ರಮಾಣದಲ್ಲಿ ನೀರು ಜಿಲ್ಲಾಸ್ಪತ್ರೆಗೆ ನುಗ್ಗಿದೆ. ಹೆರಿಗೆ ವಾರ್ಡು ಕೇಳಿ ಈ ಸಿಸೇರಿಯನ್ ಆಗಿರೋರಾಗಿರಬಹುದು, ನಾರ್ಮಲ್ ಡೆಲಿವರಿ ಆಗಿರೋರನ್ನು ಅಲ್ಲಿ ಇರಿಸಿರ್ತಾರೆ. ಇನ್ನು ಕೆಲವರು ಬೇರೆ ರೀತಿಯ ಚಿಕಿತ್ಸೆ ಪಡೆಯೋದಕ್ಕೆ ಬಂದಿರ್ತಾರೆ. ಕಾರವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳಾ ವಾರ್ಡ್ನಲ್ಲಿ ನರಕ ಸದೃಶ್ಯವನ್ನೇ ಸೃಷ್ಟಿಸಿತ್ತು. ನಾವಿವತ್ತು ಮಹಿಳಾ ವಾರ್ಡ್ನಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ನೀರು ತುಂಬ ನಿಂತಿತ್ತು. ಇವಾಗ ಎಲ್ಲ ನೀರುಗಳನ್ನು ತೆಗೆಯಲಾಗಿದೆ. ತೆಗೆದು ಕ್ಲೀನ್ ಮಾಡಿದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಈಗ ಇಳಿಕೆ ಆಗಿದೆ. ಯಾಕೆಂತಂದರೆ ರಾತ್ರಿ ಸುಮಾರು 12ರಿಂದ 1 ಗಂಟೆಯ ನಂತರದಲ್ಲಿ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿತ್ತು. ಇಲ್ಲಿದ್ದಂತಹ ರೋಗಿಗಳಿರ್ಬೋದು. ಯಾಕೆಂತಂದರೆ ಮಹಿಳಾ ವಾರ್ಡ್ನಲ್ಲಿ ಹೆಚ್ಚಾಗಿ ಹೆರಿಗೆ ಆದವರು, ಈ ರೀತಿಯ ಹೆರಿಗೆ ನೋವು ಬಂದಂಥವರೇ ಹೆಚ್ಚಾಗಿದ್ದರು. ಅಂಥದ್ರಲ್ಲಿ ಅವರೆಲ್ಲರೂ ಕೂಡ ರಾತ್ರಿ ಇಡೀ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ನೀವು ನೋಡ್ಬೋದು, ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಕೆಲವರನ್ನು ಮೇಲ್ಗಡೆ ಶಿಫ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ನೀವು ನೋಡ್ಬೋದು, ಈ ಭಾಗದಲ್ಲಿ ಇಡೀ ವಾರ್ಡ್ನಲ್ಲಿ ಸುಮಾರು ಒಂದು 3-4 ಕಡೆಯಲ್ಲಿ ವಾರ್ಡ್ಗಳಿದ್ದಾವೆ. ಎಲ್ಲ ವಾರ್ಡ್ನಲ್ಲಿಯೂ ಕೂಡ ನೀರು ನಿಂತಿತ್ತು. ಈಗ ನೀರನ್ನು ಸದ್ಯಕ್ಕೆ ತೆಗೆಯಲಾಗಿದೆ. ಪಂಪ್ಗಳನ್ನು ಉಪಯೋಗಿಸಿ ಈ ಭಾಗದಲ್ಲಿರುವಂತಹ ನೀರನ್ನು ತೆಗೆಯದ ನಂತರದಲ್ಲಿ ಒಂದಿಷ್ಟು ಈಗ ಈ ಭಾಗದಲ್ಲಿ ಈಗ ನೀರು ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಆದರೆ ಇಲ್ಲಿಯ ರೋಗಿಗಳು ಅಂತಂದರೆ ಮಹಿಳಾ ವಾರ್ಡ್ನಲ್ಲಿದ್ದಂತಹ ಏನು ಮಕ್ಕಳಾಗಿದ್ದರು, ಆ ಮಕ್ಕಳನ್ನು ಈಗಷ್ಟೇ ಹೆರಿಗೆ ಆಗಿರುವಂಥವ್ರು, ಅಂಥವರೆಲ್ಲರೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರು. ಈ ಭಾಗದಲ್ಲಿ ರಾತ್ರಿ ಇಡೀ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಆ ರೀತಿಯ ಪರಿಸ್ಥಿತಿ ಇತ್ತು. ನೀವು ನೋಡ್ಬೋದು, ಈ ಭಾಗದಲ್ಲಿ ಚಿಕ್ಕ ಮಗುವನ್ನು ಕೂಡ ಇಟ್ಕೊಂಡಿದ್ದಾರೆ. ರಾತ್ರಿ ಇವರು ಕೂಡ ಮಾತಾಡೋ ಪರಿಸ್ಥಿತಿ ಇಲ್ಲ. ಇನ್ನು ನೀವು ನೋಡ್ಬೋದು, ಈ ಭಾಗದಲ್ಲಿ ಈ ವಾರ್ಡ್ನಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಇಲ್ಲಿಯೂ ಕೂಡ ನೀರು ನಿಂತಿತ್ತು. ಇನ್ನು ಇಲ್ಲಿಯ ಜನರನ್ನು ಕೂಡ ನಾನು ಮಾತಾಡಿಸ್ತೀನಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗೆಲ್ಲದೂ ಕೂಡ ಕ್ಲೀನ್ ಮಾಡಲಾಗಿದೆ. ಇಲ್ಲಿಯ ರೋಗಿಗಳಿಗೂ ಕೂಡ ಈಗ ಸಮಸ್ಯೆ ಆಗ್ತಾ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಈಗ ನಿರಾಳ ಅಂತ ಹೇಳ್ಬೋದು. ಆದರೂ ಕೂಡ ಹೆಚ್ಚಿನ ಮಳೆ ಬಂದರೆ ಮತ್ತೆ ಈ ಭಾಗದಲ್ಲಿ ನೀರು ಬರುವಂತಹ ಸಾಧ್ಯತೆ ಇದ್ದಾವೆ. ಮೇಡಮ್, ಎಲ್ಲೆಲ್ಲಿ ನೀರು ಬಂದಿತ್ತು ರಾತ್ರಿ? ನೋಡಿ ಸರ್, ಅಲ್ಲಿಂದ ಫುಲ್ಲು ಒಳಗಡೆ ನೀರು ಬಂದಿತ್ತು. ಅಷ್ಟು ತನಕ ಅಲ್ಲಿ ಮೆಡಿಸಿನ್ ಎಲ್ಲ ಕೊಡ್ತಾರಲ್ಲ, ಅಲ್ಲಿ ಫುಲ್ಲು ನೀರಿತ್ತು. ಪಾಪ ಅವ್ರು ನೀರಲ್ಲೇ ಅವ್ರಿಗೆ ನಿನ್ನೆ ಡೆಲಿವರಿ ಮಾಡಿದ್ದಾರೆ.
ನಾರ್ಮಲ್ ಡೆಲಿವರಿ ಅವ್ರಿಗೆ ಪಾಪ ಹೆರಿಗೆ ನೋವು ಸ್ಟಾರ್ಟ್ ಆಗಿ ಆವಾಗಲೇ ಒಳಗಡೆ ಮನೆಯಲ್ಲೇ ಡೆಲಿವರಿ ಮಾಡೋದು. ಪಾಪ ಹೌದು ಒಳಗಡೆ ಕರ್ಕೊಂಡು ಆವಾಗಲೇ ಡೆಲಿವರಿ ಮಾಡಿದ್ದಾರೆ ಅವರಿಗೆ. ಇವಾಗ ಸ್ವಲ್ಪ ಎಷ್ಟು ಜನ ಇದ್ರು ಇಲ್ಲಿ ಎಲ್ಲ? ಬೆಡ್ ಫುಲ್ ಇತ್ತು ನಿನ್ನೆ. ಎಷ್ಟು ಜನ ಇದ್ರು? ಫುಲ್ ಇತ್ತು ಸರ್, ಜನರು ಫುಲ್ ಇದ್ರು. ಆದರೆ ಮಲಗಲಿಕ್ಕೆ ಜಾಗ ಇಲ್ಲ, ಸ್ವಲ್ಪ ತೊಂದರೆ ಆಯ್ತು ಸರ್ ರಾತ್ರಿಗೆ. ಹೇಗೆ ಇಡೀ ರಾತ್ರಿ ಇಡೀ ಹೆಂಗೆ ಕಳೆದ? 11 ಗಂಟೆಯಿಂದ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಸರ್. ಒಂದು ಗಂಟೆಗೆ ಎಲ್ಲರೂ ನಾವೆಲ್ಲ ಆ ಕಡೆ ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಲಗಿದ್ದಾರೆ. ಶಿಫ್ಟ್ ಮಾಡ್ತೀನಿ ಅಂತ ತೊಗೊಂಡೋಗಿ ಸರ್, ಅಲ್ಲಿ ರೂಮ್ ಫುಲ್ ಆಗಿದೆ ಅಂತ ಹೇಳಿ ಮತ್ತೆ ವೀಲ್ ಚೇರ್ ಮೇಲೆ ತೊಗೊಂಡು ಬಂದಿದ್ದಾರೆ ಸರ್ ಎಲ್ಲ ಪೇಷಂಟಿಗೆ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಒಂದು ರೂಮ್ ಇಲ್ಲ ಸರ್ ಇದು. ನೀವು ನೋಡ್ಬೋದು ಈ ಭಾಗದಲ್ಲಿ ಮಳೆಯಲ್ಲಿಯೇ ಹೆರಿಗೆಯನ್ನು ಕೂಡ ಮಾಡಿಸಿದ್ರು. ಈ ಭಾಗದಲ್ಲಿ ನೀರು ಕೂಡ ಹೆಚ್ಚಿನ ಪ್ರಮಾಣ ಬಂದರೂ ಕೂಡ ಹೆರಿಗೆ ನೋವಿಂದ ಒಬ್ಬ ಮಹಿಳೆ ಕೂಡ ತೊಂದರೆ ಅನುಭವಿಸ್ತಾ ಇದ್ರು. ಅಂಥದ್ರಲ್ಲಿ ಅವರ ಹೆರಿಗೆಯನ್ನು ಈ ಮಳೆ ನೀರು ನಿಂತ ಜಾಗದಲ್ಲಿ ಕೂಡ ಮಾಡಿಸಿದ್ರು. ಈ ರೀತಿಯ ಸ್ಥಿತಿ ಇಲ್ಲಿ ಕಾರವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಕಾರವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಇಡೀ ಮಹಿಳೆಯರು, ಅದರಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಹೆರಿಗೆಗೆ ಬಂದವರು ನರಕ ಸದೃಶವನ್ನೇ ಅನುಭವಿಸಿದಂತಹ ಸ್ಥಿತಿ ಆಗಿತ್ತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರೋ ಮಳೆ ಸಾಕಷ್ಟು ಅನಾಹುತವನ್ನು ಈ ಭಾಗದಲ್ಲಿ ತಂದೊಡ್ಡಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಓಕೆ, ದೃಶ್ಯಗಳನ್ನ ನೋಡಿದ್ರಿ. ಪಾಪ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಕಷ್ಟ ನಷ್ಟಗಳು ಏನು ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಗೌರ್ನಮೆಂಟ್ ಹಾಸ್ಪಿಟ್ಲ್ಗಳಿಗೆ ಸುತ್ತಮುತ್ತಲ ಹಳ್ಳಿಯಿಂದ ಬಡ ರೋಗಿಗಳು ಬರ್ತಾರೆ. ಅಂಥವ್ರಿಗೆ ಈ ಸಮಸ್ಯೆ ಸ್ವಲ್ಪ ಎಚ್ಚೆತ್ಕೋಬೇಕು.